ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾನು ಜನಪದ ಸಾಹಿತ್ಯವಾದಂತಹ ಜನಪದ ತ್ರಿಪದಿಯಾದಂತಹ ಬಸವಯ್ಯ ಅನ್ನುವಂತಹ ಈ ಜನಪದ ಗೀತೆಯನ್ನು ಇದರ ಒಂದು ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಇದರ ಬಗ್ಗೆ ಒಂದು ಪ್ರಶ್ನೆಗಳು ಈ ರೀತಿ ಬರ್ತವೆ, 3 ಪ್ರಶ್ನೆಗಳು ಬರ್ತವೆ. ಬಸವನ ಕುರಿತು ಜನಪದರಿಗೆ ಇರುವ ಗೌರವಾಭಿಮಾನವನ್ನು ವಿವರಿಸಿ, ಅಥವಾ ಜನಪದರ ಅಭಿಲಾಷೆ ಅಭಿವ್ಯಕ್ತಗೊಂಡಿರುವ ಬಗೆಯನ್ನು ನಿರೂಪಿಸಿರಿ, ಅಥವಾ ಬಸವಯ್ಯನ ಬಗೆಗಿನ ಜನಪದರ ದೈವಿ ಭಾವನೆ ಭಕ್ತಿ ಪ್ರೀತಿಗಳನ್ನು ಕುರಿತು ವಿವರಿಸಿರಿ. ಈ 3 ಪ್ರಶ್ನೆಗಳು ಬಂದರೆ ಮುಂದೆ ನಾನು ಹೇಳುವಂತಹ ಉತ್ತರವನ್ನೇ ನೀವು ಬರೆಯುತ್ತಾ ಹೋಗಿ. ಹಾಗೆ ಸಂದರ್ಭ ಇರ್ಬೋದು, ಟಿಪ್ಪಣಿ ಇರ್ಬೋದು, ಇದಕ್ಕೂ ಕೂಡ ಈ ಉತ್ತರವನ್ನೇ ಸರಿಯಾಗಿ ಗಮನಿಸ್ತಾ ಹೋದರೆ ನಿಮಗೆ ಉತ್ತರವನ್ನು ಬರೆಯಲು ಸುಲಭವಾಗ್ತದೆ. ಉತ್ತರವನ್ನು ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ಜನಪದರ ಮೂಲ ಕಸುಬಾದಂತಹ ವ್ಯವಸಾಯ ಅಥವಾ ಕೃಷಿ, ಈ ಕೃಷಿಗೆ ಮೂಲ ಆಧಾರವಾಗಿರುವಂಥ ಎತ್ತು ಅಥವಾ ಬಸವ. ಈ ಬಸವ ಅವರ ದೃಷ್ಟಿಯಲ್ಲಿ ದೈವ ಸ್ವರೂಪವೇ ಆಗಿದೆ. ಶಿವನ ಓಲಗದ ನಂದಿಯೇ ಭೂಮಿಗೆ ಬಂದು ಬಸವಣ್ಣನಾಗಿ ಜನಿಸಿದ ಎನ್ನುವಂತಹ ನಂಬಿಕೆ ಅವರಲ್ಲಿದೆ. ಅಥವಾ ಆ ಬಸವನೇ ತಮ್ಮ ಜೀವನಕ್ಕೆ ಮುಖ್ಯವಾದಂತಹ ಆಧಾರ ಎಂಬ ಕಾರಣಕ್ಕಾಗಿ ಜಾನಪದರು ಈ ಎತ್ತನ್ನು ಬಸವಣ್ಣ ಎಂದು ಕರೆಯುತ್ತಾರೆ. ಬಸವಣ್ಣ ಅಂದರೆ ಒಂದು ಅಣ್ಣ ಅನ್ನುವಂತಹ ಗೌರವದ ಪದವನ್ನು ಕೊಟ್ಟು ಗೌರವಿಸ್ತಾ ಬಂದಿದ್ದಾರೆ. ಈ ಎತ್ತನ್ನು ದೈವೀ ಸ್ವರೂಪದಲ್ಲಿ ಕಾಣುತ್ತಾ ಆರಾಧಿಸುತ್ತಾ ಅದು ಭಾಗ್ಯ, ತಮ್ಮ ಪುಣ್ಯ ಎಂದು ಭಾವಿಸುತ್ತಾ ಬಂದಂತಹ ಈ ಜನಪದರು ಈ ಬಸವನ ಬಗ್ಗೆ ಹೀಗೆ ಹೇಳುತ್ತಾರೆ: ಬಸವ ಭಕ್ತಿಯ ಬೀಜ, ಬಸವ ಮುಕ್ತಿಯ ತೇಜ, ಬಸವ ಕಾಯಕದ ಗುರುಬೀಜ, ಬಸವ ಶಿವಮತ ಶಿವನಾಮಗಳಿಗೆ ಓಂಕಾರ, ಬಸವನ ಹೆಸರು ಉತ್ತು ಬಿತ್ತುವ ಮಂತ್ರ, ಬಿತ್ತಿ ಬೆಳೆಯುವ ಮಂತ್ರ ಸತ್ಯ ಶಿವ ಮಂತ್ರ. ಈ ಬಸವನಾಮ ಈ ಲೋಕದಲ್ಲಿ ಕೃಷಿಕರಿಗೆ ಜೀವನಕ್ಕೆ ಮಂತ್ರವಾಗಿದೆ. ಈ ಬಸವನಿಗೆ ಸುತ್ತ ಪ್ರಾಕಾರವಿದೆ. ತಳಿಗೆಯೇ ಅಥವಾ ಹರಿವಾಣವೇ ಈ ಬಸವನಿಗೆ ಮನೆ. ಅಚ್ಚ ಮಲ್ಲಿಗೆಯೇ ತಲೆದಿಂಬು. ಈತ ನಿತ್ಯವೂ ಪೂಜೆಗೊಂಡು ಮಲಗುತ್ತಾನೆ. ಕಲ್ಲುಗುಡಿಯ ಒಡೆಯನಾದ ಈತ ಜಾನಪದರು ಮಾತನಾಡಿಸಿದರೆ ಮಾತನಾಡಬೇಕು, ಭಿನ್ನಾಯಕ್ಕೆ ಕರೆಯ ಬಂದರೆ ವಿಜಯ ಮಾಡಬೇಕು. ಎಂಜಲವನ್ನು ಎತ್ತಿ ತಾಂಬೂಲವನ್ನು ಗುಡಿಸಿ ರಂಗದ ರಜವನ್ನು ಹೊಡೆದ ತಮಗೆ ಭಾಗ್ಯ ಕೊಟ್ಟು ಕಳುಹಿಸು ಎಂದು ಜನಪದರು ಈ ಬಸವನಲ್ಲಿ ಬೇಡಿಕೊಳ್ಳುತ್ತಾರೆ. ಅಷ್ಟೇ ಅಲ್ಲ, ಇಂಬಿ ಹಣ್ಣು ಅಂದರೆ ಮಿದುವಾದ ಹಣ್ಣನ್ನು ಕೊಡುವಿ ಲಿಂಗಕ್ಕೆ ವಸ್ತ್ರ ಕೊಡವಿ ಎಳನೀರು ಕೊಡುವಿ ಮಜ್ಜನಕ್ಕೆ ಬಸವಯ್ಯ ಭಾಗ್ಯವನ್ನು ಕೊಟ್ಟು ಕಳಗಯ್ಯ. ಅಂದರೆ ನಾವೆಲ್ಲ ನಿಮಗೆ ಮಿದುವಾದ ಹಣ್ಣನ್ನು ಕೊಡ್ತೇವೆ, ವಸ್ತ್ರವನ್ನು ಕೊಡ್ತೇವೆ, ಎಳೆನೀರನ್ನು ಕೊಡ್ತೇವೆ ಸ್ನಾನಕ್ಕಾಗಿ. ಬಸವಯ್ಯ ಇಷ್ಟೆಲ್ಲ ಮಾಡಿದಂತಹ ನಮಗೆ ಭಾಗ್ಯವನ್ನು ಕೊಟ್ಟು ಕಳುಹಿಸು ಎಂದು ಅವರು ಪ್ರಾರ್ಥಿಸ್ತಾರೆ. ಭೂಮಿ ಹುಟ್ಟಿದ ಮೊದಲು, ಭೂಮಿಯನ್ನು ಕಟ್ಟಿದ ಮೊದಲು ಈ ಭೂಪ ಬಸವಯ್ಯ ಹುಟ್ಟಿದ ಅನ್ನುವಂಥ ನಂಬಿಕೆ ಜನಪದರಲ್ಲಿದೆ. ಅಂದರೆ ಭೂಮಿ ಹುಟ್ಟುವ ಮೊದಲೇ ಈ ಬಸವಯ್ಯ ಹುಟ್ಟಿದ, ಭೂಮಿಯನ್ನು ಕಟ್ಟುವ ಮೊದಲೇ ಈ ಬಸವಯ್ಯ ಹುಟ್ಟಿದ. ಈ ಬಸವ ಹುಟ್ಟಿದ 7ನೆಯ ದಿನಕ್ಕೆ ಹಿರಿಯನಾಗಿ ಬಿಟ್ಟ. ಧೂಳನ್ನು ಎಬ್ಬಿಸಿ ಬಾಲ ಎತ್ತಿ ಓಡುವ ಬಸವಯ್ಯನಿಗೆ ಮುತ್ತಿನಾರತಿಯನ್ನು ಎತ್ತುತ್ತಾರೆ. ಕೋಡಿನಲ್ಲಿ ದಿನ್ನೆಯನ್ನು ಬಗೆಯುತ್ತಾ ಹೆಗಲನ್ನು ಕುಣಿಸುತ್ತಾ ಬಸವಯ್ಯ ಬರುತ್ತಾನೆ. ಹೊರೆ ಹೂವ ಬಾಸಿಂಗವನ್ನು ತೊಟ್ಟು ದೊರೆಮಗ ಬಂದಂತೆ ಬರುತ್ತಾನೆ. ಸಂಜೆಯಾಗುತ್ತಿದ್ದಂತೆ ಆ ಸಂಜೆ ಜಾನಪದರಿಗೆ ಸೌಭಾಗ್ಯದ ಸಂಜೆಯಾಗುತ್ತದೆ. ಏಕೆಂದರೆ ಈ ಸಂಜೆ ಹೊತ್ತಲ್ಲಿ ದನ ಬಂದು, ಎತ್ತು ಕರುಗಳು ಬಂದು ಮನೆಗೆ ಎಂದಿಲ್ಲದ ಭಾಗ್ಯಸಿರಿ ಬಂದಂತಾಗುತ್ತದೆ. ಕಸ ಹೊಡೆದ ಕೈ ಜಾನಪದರಿಗೆ ಕಸ್ತೂರಿಯ ನಾಥವಾಗುತ್ತದೆ, ಕಸ್ತೂರಿಯ ಪರಿಮಳವಾಗುತ್ತದೆ. ಬಸವಣ್ಣನ ಸಗಣಿಯನ್ನು ಬಳಿದ ಕೈ ಎಸಳ ಯಾಲಕ್ಕಿ ಗೊನೆಯ ನಾಥವಾಗುತ್ತದೆ. ಅಂದರೆ ಆ ರೀತಿಯ ಪರಿಮಳ ಬರ್ತದೆ. ಹೀಗೆ ಕಲ್ಯಾಣದ ಬಸವಣ್ಣ ಎಲ್ಲವನ್ನೂ ಬಲ್ಲಿದನು. ಆತ ನಾಡಲ್ಲಿ ಶಿವ ಬೆಳಕನ್ನು ತಂದು ಬೆಳಗಿದವನು. ಜನ ಆತನಿಗೆ ಸೊಲ್ಲೆತ್ತಿ ಹಾಡುತ್ತಾರೆ. ವಿದ್ಯಾರ್ಥಿಗಳೇ, ಮುಂದೆ 1 ಅಂಕದ ಪ್ರಶ್ನೆಯನ್ನು ಗಮನಿಸ್ತಾ ಹೋಗೋಣ.
ಬಸವಯ್ಯ ಜನಪದ ಗೀತೆಯ ಕರ್ತೃ ಯಾರು? ಉತ್ತರ ಜನಪದರು. ಬಸವಯ್ಯ 2ನೇ ಪ್ರಶ್ನೆ, ಬಸವಯ್ಯ ಜನಪದ ಗೀತೆಯ ತಿರುಳು ಏನು? ಉತ್ತರ ಎತ್ತನ್ನು ಬಸವಯ್ಯನ ರೂಪದಲ್ಲಿ ಗೌರವ ಆರಾಧನೆಯ ಭಾವನೆಯಿಂದ ಕಾಣುವುದು ಜನಪದ ಗೀತೆಯ ತಿರುಳಾಗಿದೆ. 3ನೇ ಪ್ರಶ್ನೆ, ಭಕ್ತಿಯ ಬೀಜ ಯಾರು? ಉತ್ತರ ಬಸವಯ್ಯ. 4ನೇ ಪ್ರಶ್ನೆ, ಮುಕ್ತಿಯ ತೇಜ ಯಾರು? ಉತ್ತರ ಬಸವಯ್ಯ. 5ನೇ ಪ್ರಶ್ನೆ, ಕಾಯಕದ ಗುರುಬೀಜ ಯಾರು? ಉತ್ತರ ಬಸವಯ್ಯ. 6ನೇ ಪ್ರಶ್ನೆ, ಮರ್ತ್ಯದ ಜೀವನಕ್ಕೆ ಮಂತ್ರ ಯಾರು? ಉತ್ತರ ಬಸವಯ್ಯ. 7ನೆಯ ಪ್ರಶ್ನೆ, ಬಸವಯ್ಯ ಹುಟ್ಟಿದ್ದು ಯಾವಾಗ? ಉತ್ತರ ಭೂಮಿಯು ಹುಟ್ಟುವ ಮೊದಲು. 8ನೇ ಪ್ರಶ್ನೆ, ಬಸವಯ್ಯ ಹುಟ್ಟಿದ ಎಷ್ಟು ದಿನಕ್ಕೆ ಹಿರಿಯನಾದ? ಉತ್ತರ 7 ದಿನಕ್ಕೆ. 9ನೇ ಪ್ರಶ್ನೆ, ನಾಡಲ್ಲಿ ಬಸವಯ್ಯ ಏನನ್ನು ಚೆಲ್ಲಿದ? ಉತ್ತರ ಶಿವ ಬೆಳಕನ್ನು ಚೆಲ್ಲಿದ. 10ನೇ ಪ್ರಶ್ನೆ, ಬಸವಣ್ಣನ ಸೆಗಣಿ ಬಳಿದ ಕೈ ಹೇಗೆ ನಾರುತ್ತದೆ? ಉತ್ತರ ಬಸವಣ್ಣನ ಸೆಗಣಿ ಬಳಿದ ಕೈ ಎಸಳ ಯಾಲಕ್ಕಿ ಗೊನೆಯಂತೆ ನಾರುತ್ತದೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಬಸವಯ್ಯ ಅನ್ನುವಂಥ ಜನಪದ ಗೀತೆಯ ಪ್ರಶ್ನೋತ್ತರ ಮುಕ್ತಾಯವಾಗ್ತದೆ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಯಾಕಂದರೆ ನಿಮ್ಮ ಈ BA ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದಂತೆ ಅನೇಕ ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ, ಹಾಗೆ ಹಾಕ್ತಾ ಹೋಗ್ತೇನೆ. ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.